ಸೋತಾಗ ಎದೆ ತುಂಬಿ ನಸುನಕ್ಕು ಬಿಡು. ನಿನ್ನನ್ನ ಅಳಿಸಲು ಯಾರಿಂದಲೂ ಆಗದು. ಗೆದ್ದಾಗ ಮನ ತುಂಬಿ ದೈವವನ್ನೆನೆದು ಅತ್ತು ಬಿಡು. ಮತ್ತೆ ನಿನ್ನನ್ನ ಸೋಲಿಸಲು ದೇವರಿಗೂ ಆಗದು. ಫಲದ ಅಪೇಕ್ಷೆ ಪಡದೆ ಪ್ರಯತ್ನ ಪಡು. ಫಲ ಹುಡುಕಿಕೊಂಡು ನಿನ್ನಲ್ಲಿಗೆ ಬರುವುದು. ಫಲ ಎಂದಿಗೂ ಶ್ರಮಕ್ಕೆ ದೊರೆಯುವುದು. ಕೊರಗದಿರು, ಮರುಗದಿರು, ಸೋತೆ ಎಂದು ಸೊರಗದಿರು. ಜೀವನದಲ್ಲಿ ಏಳು ಬೀಳು ಸಹಜ, ಸಾಗುತ್ತಲೇ ಇರು. ಏಳು ಬೀಳು ಹೇಗೆ ನಡೆಯಬೇಕು ಎಂದು ಕಲಿಸುತ್ತದೆ, ಸೋಲು ಹೇಗೆ ಗೆಲ್ಲಬೇಕು ಎಂದು ಕಲಿಸುತ್ತದೆ. ಪ್ರಾರ್ಥನೆ ಫಲಿಸುತ್ತೆ ಎನ್ನುವುದು ಎಷ್ಟು ಸತ್ಯವೋ, ಶಾಪವು ಫಲಿಸುತ್ತೆ ಅನ್ನುವುದು ಅಷ್ಟೇ ಸತ್ಯ. ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚಿಸಿ. ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಲೇಬೇಕಾದದ್ದು ಬದುಕು. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ರೆ ನಾವು ಏನನ್ನ ಬೇಕಾದರೂ ಸಾಧಿಸಿ ತೋರಿಸಬಹುದು. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನ ಇಟ್ಟುಕೊಳ್ಳಬೇಡಿ. ಮನಸ್ಸು ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳಿಕೊಡುತ್ತದೆ. ಜೀವನದಲ್ಲಿ ಏನು ಮಾಡಬಾರದೆಂಬುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿವೆ, ಒಪ್ಪಿಗೆ, ಬದಲಾವಣೆ. ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು. ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು.